ಸುಗುಣ ತನ್ನ ಪ್ರೀತಿಯ ವಿಷಯವನ್ನು ಮತ್ತು ಅವಳು ತನ್ನ ಗೆಳತಿಗೋಸ್ಕರ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಲು ಹೊರಟದ್ದನ್ನು ತಿಳಿದು ಅಮೃತಾಳಿಗೆ ಅಸಾಧ್ಯ ಕೋಪ ಬಂದಿತ್ತು. ಏನು ಮಾಡಬೇಕೆಂದು ಅವಳಿಗೆ ತಿಳಿಯುತ್ತಿಲ್ಲ. ಇತ್ತ ಪ್ರಮೋದನೊಟ್ಟಿಗೆ ಮಾತನಾಡೋಣವೆಂದುಕೊಂಡರೂ ಅವಳು ಹೇಗೆ ಅವನೊಂದಿಗೆ ಮಾತನಾಡುವುದು ಎಂದು ತಿಳಿಯದೆ ಹಿಂಜರಿಯುತ್ತಿದ್ದಳು. ಸುಗುಣಳ ಮದುವೆಗಿರುವುದು 15 ದಿನ ಮಾತ್ರ. ತನ್ನ ಗೆಳತಿಯರೊಂದಿಗೆ ಮಾತನಾಡಿದರೆ ಏನಾದರೂ ಉಪಾಯ ಸಿಗಬಹುದು ಎಂದುಕೊಂಡು ಅವಳ ಗೆಳತಿಯರಿಗೆ ಕರೆ ಮಾಡಿ ಸಂಜೆ ಸಿಗಲು ಹೇಳಿದಳು ಅಮೃತ. ಅಂತೆಯೇ ಮನೆಯಲ್ಲಿ ಕೌಸಲ್ಯ ಅವರಿಗೆ ಹೇಳಿ ಹೊರಟಳು. ಇಂಟರ್ನಲ್ ಎಂದು ಓದುತ್ತಾ ಕೂತಿದ್ದಳು, ಈಗ ನೋಡಿದ್ರೆ ಆಚೆ ಹೋಗ್ತಿದ್ದಾಳೆ ಎಂದುಕೊಂಡು ಸುಮ್ಮನಾದರು ಕೌಸಲ್ಯ. ಒಂದು ಚಾಟ್ಸ್ ಅಂಗಡಿಯಲ್ಲಿ ಅವಳ ಗ್ಯಾಂಗ್ನ ಭೇಟಿಯಾಗಿತ್ತು. ಬಂದವರ ಬಳಿ, ಲೇ ತುಂಬ ತಲೆ ಕೆಟ್ಟೋಗಿದೆ, ಮೊದಲು ಎಲ್ರಿಗೂ ಒಂದು ಪ್ಲೇಟ್ ಪಾನಿಪುರಿ ಆರ್ಡ್ರ್ ಮಾಡು, ಆಮೇಲೆ ಮಿಕ್ಕಿದ್ದು ಆರ್ಡ್ರ್ ಮಾಡೋಣ ಎಂದಳು ನಿರ್ಮಲಾಳಿಗೆ. ನಿರ್ಮಲಾ ಎಲ್ಲರಿಗೂ ಆರ್ಡರ್ ಮಾಡಿ ಬಂದು, ಏನೇ ಅಮ್ಮು ಅರ್ಜೆಂಟಾಗಿ ಬರೋ ಕೇಳಿದ್ದು, ಏನು ವಿಷಯ, ಕಾಲೇಜಿಗೂ ಬಂದಿಲ್ಲ ಇವತ್ತು ನೀನು ಎಂದಳು. ಅಷ್ಟರಲ್ಲಿ ಅವರ ಆರ್ಡರ್ ಎದುರಿಗಿತ್ತು. ಇರ್ರೆ ಮೊದಲು ತಿಂತೀನಿ ಎಂದು ಒಂದೊಂದೇ ಪೂರಿಯನ್ನು ತಿನ್ನುತ್ತಾ ಹೋದಳು. 10 ನಿಮಿಷದಲ್ಲಿ ಅವಳ ಪ್ಲೇಟ್ ಖಾಲಿಯಾಗಿತ್ತು. ಇದನ್ನು ನೋಡಿದ ಶಶಿ ಮತ್ತು ನಿರ್ಮಲಾ, ಲೇ ನಿಧಾನ ಕಣೆ, ನಮಗೆ ಗೊತ್ತು ನಿಂಗೆ ತಲೆ ಬಿಸಿ ಆದರೆ ಹೀಗೆ ತಿನ್ನೋದು ಅಂತ, ಆದರೆ ಈಗ ಅಂಥದ್ದು ಏನಾಯಿತು ಅಂತ ಹೇಳು ಮೊದಲು ಎಂದರು. ನೀರು ಕುಡಿದು, ಅಣ್ಣ ಇನ್ನೊಂದು ಪ್ಲೇಟ್ ಮಸಾಲೆ ಪುರಿ ಕೊಡಿ ಎಂದ ಅವಳನ್ನು ಗುರಾಯಿಸಿದರು ಇಬ್ಬರು. ಅದನ್ನು ನೋಡಿದ ಅಮೃತ ಸುಗುಣಾಳ ಡೈರಿಯನ್ನು ಅವರ ಮುಂದಿಟ್ಟಳು. ಅಲ್ವೇ ಅಮ್ಮು, ಏನೋ ಹೇಳ್ತೀನಿ ಅಂತ ಕರೆದ್ಬಿಟ್ಟು ಏನು ತೋರಿಸ್ತಿದ್ಯಾ, ಯಾರ್ದಿದು ಎಂದಳು ಶಶಿ. ಸುಗುಣಾದು ಎಂದಳು ಅಮೃತ ಗಂಭೀರವಾಗಿ. ಏನೂ ಸುಗುಣಾದ ಎಂದರು ಇಬ್ಬರು ಒಟ್ಟಿಗೆ. ಹ್ಞೂ ಎಂದಳು ಮಸಾಲ ಪುರಿಯನ್ನು ತಿನ್ನುತ್ತಾ. ಲೇ ಅಮ್ಮು, ತಿನ್ನೋದು ನಿಲ್ಲಿಸಿ ಸರಿಯಾಗಿ ವಿಷಯ ಹೇಳು ಎಂದಳು ನಿರ್ಮಲಾ ಸಿಟ್ಟಲ್ಲಿ. ಅವಳ ಡೈರಿ ನೀನ್ಯಾಕೆ ತಗೊಂಡು ಓದಿದ್ದು, ಬೇರೆಯವರ ಡೈರಿ ಓದೋದು ತಪ್ಪಲ್ವೇನೆ ಎಂದಳು ಶಶಿ ಕೂಡ. ಹ್ಞೂ ಕಣಮ್ಮ, ತಪ್ಪೆ, ಆದರೆ ಕೆಲವು ತಪ್ಪುಗಳನ್ನ ಸರಿ ಮಾಡಬೇಕಾದ್ರೆ ನಾವು ಕೆಲವು ತಪ್ಪುಗಳನ್ನ ಮಾಡಿದ್ರೆ ಅಡ್ಡಿಯಿಲ್ಲ. ಯಾರಿಗಾದ್ರೂ ಒಳ್ಳೇದಾಗುತ್ತೆ ಅಂದರೆ ಕೆಟ್ಟದಲ್ಲದ ತಪ್ಪು ಮಾಡಿದರೆ ಯಾವ ಪಾಪನೂ ಇಲ್ವೇ ಎಂದಳು. ಅಮ್ಮ ತಾಯಿ ಕುಯ್ಬೇಡ, ಅದೇನು ವಿಷಯ ಸರಿಯಾಗಿ ಹೇಳು ಎಂದಳು ನಿರ್ಮಲಾ. ನಿಮ್ಮಿ, ಶಶಿ ಸುಗುಣ ಇಷ್ಟಪಟ್ಟು ಮದುವೆ ಮಾಡ್ಕೋತಿಲ್ಲ, ನಂಗೋಸ್ಕರ ಅವಳ ಪ್ರೀತಿನ ತ್ಯಾಗ ಮಾಡ್ತಿದ್ದಾಳೆ ಕಪಿ. ಅವಳು ಪ್ರಮೋದನ ಪ್ರೀತಿಸ್ತಿದ್ಲು, ಆದರೆ ಅವತ್ತು ನನಗೆ ಪ್ರಪೋಸ್ ಮಾಡಿದ್ನಲ್ಲ, ಅದನ್ನು ನಾನು ಒಪ್ಕೊಂಡೆ ಅಂತ, ನಾವು ಚೆನ್ನಾಗಿರ್ಬೇಕು ಅಂತ ಇವಳು ಇಷ್ಟ ಇಲ್ದಿದ್ರು ಆ ಮುದುಕನ್ನ ಒಪ್ಕೊಂಡಿದ್ದಾಳೆ ತ್ಯಾಗಮಯಿ. ಅವಳೇನಾದರೂ ಈಗ ನನ್ನ ಕೈಲಿ ಸಿಕ್ಕಿದ್ರೆ 2 ಕಪಾಳಕ್ಕೆ ಸರಿಯಾಗಿ ಬಿಡ್ತಾ ಇದ್ದೆ ಎಂದು ತಿನ್ನುವ ಕಾರ್ಯ ಮುಂದುವರೆಸಿದಳು. ಇದನ್ನು ಕೇಳಿದ ಗೆಳತಿಯರಿಗೆ ಆಶ್ಚರ್ಯವಾಗಿತ್ತು, ಜೊತೆಗೆ ಆತಂಕವೂ ಆಯಿತು. ದುಡುಕಿ ನಿರ್ಧಾರ ತೆಗೆದುಕೊಂಡಳು ಸುಗುಣ ಎಂದುಕೊಂಡ ಇಬ್ಬರು, ಈಗೇನು ಮಾಡೋದು ಅಮ್ಮು ಎಂದರು. ಸಿಂಪಲ್, ಮದುವೆ ನಿಲ್ಲಿಸೋದು ಎಂದಳು ಆರಾಮಾಗಿ ಅಮೃತ. ಏನು ಮದುವೆ ನಿಲ್ಲಿಸೋದಾ, ಏನು ತಮಾಷೆ ಮಾಡ್ತಿದ್ಯಾ, ಅವ್ರ ಅಪ್ಪಂಗೇನಾದರೂ ವಿಷಯ ಗೊತ್ತಾದರೆ ನಮ್ಮ ಕತೆ ಅಷ್ಟೆ ಎಂದಳು ಶಶಿ. ಏನೂ ಆಗಲ್ಲ, ಸುಮ್ಮನೆ ಇರ್ರೆ, ಅವರ ಅಮ್ಮನೂ ಸಪೋರ್ಟ್ ಕೂಡ ಇದೆ ಎಂದು ನಿಶ್ಚಿತಾರ್ಥದ ದಿನ ನಡೆದ ಎಲ್ಲವನ್ನೂ ಗೆಳತಿಯರಿಗೆ ತಿಳಿಸಿದಳು. ಈಗ ಹೇಗಾದರೂ ಮಾಡಿ ಪ್ರಮೋದನ್ ಜೊತೆ ಮಾತಾಡಬೇಕು ಎಂದಳು ಅಮೃತ. ಏನಂತ ಮಾತಾಡ್ತೀಯ ಅಮ್ಮು, ಅವನೇನಾದರೂ ಸುಗುಣನ ಒಪ್ಕೋತಾನಾ ಎಂದಳು ಗೊಂದಲದಿಂದ ನಿರ್ಮಲ. ಗೊತ್ತಿಲ್ಲ ಕಣ್ರೆ, ಒಂದ್ಸಲ ಅವನ ಹತ್ರ ಮಾತಾಡಿ ನೋಡೋಣ, ರಿಕ್ವೆಸ್ಟ್ ಮಾಡೋಣ. ಇದು ನನ್ನ ಸ್ನೇಹಿತೆಯ ಜೀವನದ ಪ್ರಶ್ನೆ. ಸ್ನೇಹ ಎಂದ ತಕ್ಷಣ ಬರೀ ಜೊತೆಯಲ್ಲಿ ಸುತ್ತೋದು, ತಿನ್ನೋದು, ಖುಷಿಯನ್ನು ಮಾತ್ರ ಹಂಚಿಕೊಳ್ಳೋದಲ್ಲ, ಗೆಳತಿಯ ಅಥವಾ ಗೆಳೆಯರ ಕಷ್ಟದ ಸಮಯದಲ್ಲಿ ಸಾಥ್ ಕೊಡೋದು. ಅವ್ರ ಕೈ ಚೆಲ್ಲಿದ್ರೂ ನಾವು ಧೈರ್ಯ ನೀಡಿ ಅವರನ್ನು ಮೇಲಕ್ಕೆತ್ತಿಕೊಳ್ಬೇಕಲ್ವಾ ಎಂದಳು ಅಮೃತ ಗಂಭೀರವಾಗಿ. ಏನಮ್ಮು ಇಷ್ಟೊಂದು ವೇದಾಂತಿ ಯಾವಾಗಾದೆ ಎಂದಳು ಶಶಿ. ಅವಳನ್ನು ಗುರಾಯಿಸಿದ ಅಮೃತ, ಮುಚ್ಕೊಂಡು ಏನಾದರೂ ಐಡಿಯಾ ಇದ್ದರೆ ಹೇಳು, ಸುಮ್ಮನೆ ಕತೆ ಹೇಳಬೇಡ ಎಂದಳು. ನಮಗೇನು ತೋಚ್ತಿಲ್ಲ ಕಣೆ, ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡೋಣ ಎಂದರು. ನೋಡೋಣ, ನಾಳೆ ಪ್ರಮೋದನ ಹತ್ರ ಮಾತಾಡೋಣ, ಆಮೇಲೆ ಏನಿದ್ರು ಪ್ಲ್ಯಾನ್ ಮಾಡೋಣ ಅಂದಳು. ಸರಿ ಎಂದು ಬಿಲ್ ಪೇ ಮಾಡಿ
ಅವರವರ ಮನೆಗಳಿಗೆ ಹೊರಟರು. ರಾತ್ರಿ ಅಮೃತಾಳಿಗೆ ನಾಳೆ ಬಗ್ಗೆ ಯೋಚಿಸುತ್ತಾ ನಿದ್ರೆ ಹತ್ತುತ್ತಿಲ್ಲ. ಆದರೆ ಅನಘಾ ಮಾತ್ರ ಸಿಹಿ ನಿದ್ದೆಯಲ್ಲಿದ್ದಳು. ಅಕ್ಷಯ್ ಮನೆಯಲ್ಲಿ ಶಾಂಭವಿ ಮತ್ತು ಶಂಕರ್ ಊಟವಾದ ನಂತರ ಕುಳಿತು ಮಾತನಾಡುತ್ತಿದ್ರು. ಏನ್ರಿ, ಬೀಗ್ರ ಮನೆಯಿಂದ ಫೋನ್ ಬಂದಿಲ್ಲ ಎಂದರು ಶಾಂಭವಿ ಬೇಜಾರಿನಲ್ಲಿ. ಮಾಡ್ತಾರೆ ಇರಮ್ಮ, ಅವ್ರಿಗೂ ಸ್ವಲ್ಪ ಟೈಮ್ ಬೇಡವಾ? ಮಾಡ್ತಾರೆ, ಆದರೆ ಮೊದಲು ಅಕ್ಷಯ್ ಜೊತೆ ಮಾತಾಡೋಣ ಎಂದರು ಶಂಕರ್. ಅವ್ರು ಮೊದಲು ಒಪ್ಕೊಳ್ಳಿ, ಆಮೇಲೆ ಮಾತಾಡೋಣ, ಇಲ್ಲ ಅಂದರೆ ಇವನು ಒಪ್ಪಲ್ಲ ಎಂದರು ಶಾಂಭವಿ. ಆಯ್ತಮ್ಮ, ನಿನ್ನಿಷ್ಟ ಎಂದರು ತಮ್ಮ ಮಡದಿಯ ಮಾತಿಗೆ. ಅಕ್ಷಯ್ ಕಾಲೇಜು ಮತ್ತು ಆಫೀಸ್ ಎಂದು ತುಂಬ ಬ್ಯುಸಿಯಾಗಿದ್ದ. ಆಗಾಗ ಅನಘಾ ಕೂಡ ನೆನಪಿಗೆ ಬಂದು ಮಧುರ ಭಾವವನ್ನು ಮೂಡಿಸುತ್ತಿದ್ದಳು. ತಕ್ಷಣವೇ ಅದನ್ನು ತಳ್ಳಿ ಹಾಕುತ್ತಿದ್ದ. ನನ್ನ ಕಥೆಗಳ ಬಗ್ಗೆ ಹಾಗೂ ಪಾತ್ರಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಈ ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.